ಸೊ ಈಗ ನಾವು ಇಲ್ಲಿ ಲೊಕೇಶನ್ ಹಾಕಿವಿ. ಟೈಮ್ ನೋಡ್ಬೋದು 6 ಆಗತ್ತೆ ಎಕ್ಸಾಕ್ಟ್. ಜಲ್ದಿ ಅದು ಹೋಗ್ಬೇಕಂತ ಮಾಡಿದ್ವಿ. ಸೊ ನೈಟ್ ಮಲ್ಕೊಳಕ್ಕೆ 12:30 ಹಂಗಾಯ್ತು. ಸೊ ಇದೆಲ್ಲ ಫುಲ್ ಲೋಡ್ ಮಾಡಿವಿ. ಇದು ನಮ್ಮದು ಹೆಲ್ಮೆಟ್ ಆಮೇಲೆ ಇದಿಷ್ಟು ಓಪನ್ ಆದೀಗ. ಸೊ ಇಲ್ಲಿಂದ ನಾನು ರೆಡಿಯಾಗಿನಿ, ವಾಪಸ್ ಹೋಗ್ಬೇಕಷ್ಟೇ ಈಗ. ನೋಡ ಮತ್ತು ಈಗ ಒಂದು 6 ಅವರ್ ಜರ್ನಿ ತೋರ್ಸಕತ್ತೀನಿ ನನಗತ್ತೆ. ಸೊ 6 ಅವರ್ ಅಂದರೆ ನನಗೆ ಆಲ್ಮೋಸ್ಟ್ ಹಿಡಿಬೋದು ಒಂದು 7 ಅವರ್ ಹಂಗೆ. ಯಾಕಂದರೆ ಒಂದು ಸ್ವಲ್ಪ ನಾನು ಎಲ್ಲಾದರೂ ಇದಕ್ಕೆ ಹೋಗ್ತೀನಲ್ಲ, ಲೈಕ್ ಏನಾದರೂ ಟೀ ಅಥವಾ ಕಾಫಿ ಏನಾದರೂ ತೊಗೋಬೇಕು ನಿಲ್ಲಿಸ್ತೀನಿ. ಆಮೇಲೆ ನಾಷ್ಟ ಆಗಿರುತ್ತೆ. ಸೊ ಇದು ನಮ್ಮ ಧ್ಯಾನೇಶ್ವರ ಬಸ್ 2 ಡೇಸ್ ಅಂತ ಇಲ್ಲಿ ನಿಂಬಲ್ಲಿದ್ದೆ. ಅವರು ನಮ್ಮದು ಇವರು ಅಣ್ಣನ ಹೆಸರು ವಿಶ್ವಜಿತ್ ಅಂತೇಳಿ, ಅವರು ಧ್ಯಾನೇಶ್ವರ ಊರವರೇ. ಫುಲ್ ಹೆವಿ ಪಾಪ ನನಗೆ ಇದು ಮಾಡಿದ್ರು ಇಲ್ಲಿ. ಒಳ್ಳೆಯ ಅಕಾಮಿಡೇಷನ್ ಮತ್ತು ಇದ್ರ ಏನೋ ಒಂದು ದಿವ್ಸ ಇರಲಾಗತ್ತಾರ ಅವರು. ಬಟ್ ನನಗೆ ಇಲ್ಲಿ ಟೈಮ್ ಇಲ್ಲ ಅಂತೇಳಿ ಹೊಂಟೀನಿ. ಸೊ ನೆಕ್ಸ್ಟ್ ಮತ್ತೆ ಯಾವಾಗ ಪ್ಲ್ಯಾನ್ ಮಾಡಿದಾಗ ಟ್ರಿಪ್ ಹೋಗೋಮಂತೆಲ್ಲರೂ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ವಿಲ್ ಅಪ್ಡೇಟ್. ಸೊ ಈಗ ಇದು ನೋಡ್ಬೋದು 7:48 ಆಗ್ಯದ. ಇಲ್ಲಿ ನಾವು ಜಸ್ಟ್ ಒಂದು ಟೀ ಕುಡಿಬೇಕಂತ ಎಷ್ಟು ನಿಂದಿರ್ಸಿದ್ವಿ. ಸೊ ಇವರೆಲ್ಲ ನಮ್ದು ಗಂಗಾವತಿಯಿಂದ ಹುಡುಗರು, ವೀರೇಶ್ ಅಂತೇಳಿ. ಇಲ್ಲಿ ಇದು ಕರ್ನಾಟಕ, ಆಲ್ರೆಡಿ ನೋಡ್ಬೋದು ಕರ್ನಾಟಕ ನಂಬರ್ ಪ್ಲೇಟ್. ಸೊ ಇದು ಗಂಗಾವತಿಯಿಂದ ಅವರು ವೀರೇಶ್ ಅಂತೇಳಿ. ಆಮೇಲೆ ಅವರೆಲ್ಲ ಹುಡುಗರಲ್ಲೇ ಪರಿಚಯ ಆಗಿ ಜಸ್ಟ್ ಇದಾಗಿದ್ರು. ಒಬ್ಬ ಒಂದು ಟೀ ಅದೆಲ್ಲ ಕುಡಿದಿವಿ. ಸೊ ಇಲ್ಲಿಂದ ಈ ಹೈವೇಗೆ ನಿಂತೀವಿ. ಈ ಕಡೆ ನಾವು ತ್ರಿಂಬಕೇಶ್ವರ ಹೋಗ್ಬೇಕು. ಇವರೇನೋ ಭೀಮಶಂಕರ್ ಹೋಗ್ತಾರಂತ. ಸೊ ಆರಾಮ್ ಇದಾಗಲಿ. ಸೊ ಸಿಗಮತ್ ಹಿಂಗೆ ಕರ್ನಾಟಕದವ್ರು ಸಿಕ್ಕರೆ ಅಂದರೆ ಫುಲ್ ನಮಗೆ ಖುಷಿ ಆಗ್ತಿರ್ತದೆ. ಸೊ ನೆಕ್ಸ್ಟ್ ಏನೇ ಸಿಕ್ಕರಪ್ಪ ಅಂತಂದ್ರೆ ಆಗ್ತಿರ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ನಮಗಿಲ್ಲಿ ಟೈಮ್ ಈಗ ಎಕ್ಸಾಕ್ಟ್ 10 ಆಗ್ಯದ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ನಿಂದಿರ್ತೀವಿ ಇಲ್ಲಿಂದ. ಸೊ ಇಲ್ಲಿ ನಾಷ್ಟ ಅದೆಲ್ಲ ಮಾಡ್ಕೊಂಡು ನಾವು ಹೋಗ್ತೀವಿ. ಇನ್ನೊಂದು 86, 87 ಅಂದರೆ ಒಂದು 90 ಅರೌಂಡ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗದ ವ್ಯೂ ಅಂತೇಳಿ. ಆಲ್ರೆಡಿ ಅಲ್ಲೆಲ್ಲ ಫಾಗ್, ಆಮೇಲೆ ಸ್ವಲ್ಪ ಮಳೆ ಅದ ಮುಂದ್ಗಡೆ ಅಂತ ಅದ. ಸೊ ಇದು ನಮ್ದು ಹೈವೇ ಅಂದರೆ ಫುಲ್ ಘಾಟ್ ಸೆಕ್ಷನ್ ಅದ. ಈಗ ಒಂದು ಕಂಟಿನ್ಯೂ ಯಾವಾಗ 6ಗೆ ಬಿಟ್ಟಿದ್ದೆ, ಒಂದು 2.5 ಅವರ್ 2 ಅವರ್ ಆದಮೇಲೆ ಒಂದು ಟೀ ಬ್ರೇಕ್ ಹಾಕಿದ್ದೆ. ಆಮೇಲೆ ಈಗ ಮತ್ತೆ 2 ಅವರ್ ಆದಮೇಲೆ ಇಲ್ಲೊಂದು ಬ್ರೇಕ್ಫಾಸ್ಟ್ ಹಾಕಿನಿ ಈಗ ಜಸ್ಟ್. ಸೊ ಕಂಟಿನ್ಯೂ ಹೊಂಟೀವಿ, ನೋಡೋಣ ಏನೇನಾಗುತ್ತೆ ಏನೇನಿಲ್ಲ, ಆಮೇಲೆ ಎಷ್ಟಕ್ಕೆ ರೀಚ್ ಆಗ್ತೀವಿ ಅಂತ. ಅದಾದಮೇಲೆ ಬೇರೆದೇನು ಪ್ಲ್ಯಾನ್ ಮಾಡ್ತೀವಿ ಅಂತ ಅಪ್ಡೇಟ್ ಆಗ್ತಿರ್ತೀನಿ. ಸೊ ಸಿಗಮಂತ ಆಮೇಲೆ. ಇದೆಲ್ಲ ನಮ್ದು ಲಗೇಜ್ ಇದೆ. ಸೊ ಒಂದಾಗಿದೆ ಎಕ್ಸಾಕ್ಟ್ ಟೈಮು. ಇವೆಲ್ಲ ನಮ್ಮದು ಗೇರ್ಸು, ಆಮೇಲೆ ಇದು ನಮ್ಮದು ಹೆಲ್ಮೆಟ್ ಎಲ್ಲ ತಂದು ಇಟ್ಟಿವಿ. ಸೊ ಈ ರೂಮಿಗೆ ನಮ್ಗೆ 13 ರೂಪಾಯಿ ಚಾರ್ಜ್ ಮಾಡ್ಯಾರ ಅವರು. ಈಗ ಶ್ರಾವಣ ಒಂದಿರೋದ್ರಿಂದ ಹೆವಿ ಅದ. ಬಟ್ ಬೇರೆ ಏನೋ ಮಾಡಾಕಿದ್ರೆ ಎಲ್ಲ ಸ್ವಲ್ಪ ಕೋಶಿಶ್ ಮಾಡಿ 13 ತಂದೀನಿ. ಸೊ ಇದೆಲ್ಲ ಇಲ್ಲಿಷ್ಟಿಗಿಟ್ಟು ಇಲ್ಲಿಂದ ನಾವು ಹೊಂಟಿವಿ ಈಗ ಜಸ್ಟ್ ಸ್ನಾನ ಮಾಡ್ಲಕ್ಕ. ಸೊ ಸ್ನಾನ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತೀವಿ ದರ್ಶನಕ್ಕೆ. ಸೊ ದರ್ಶನ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಸೊ ಜಸ್ಟ್ ಜಳಕ ಅದೆಲ್ಲ ಆಯಿತು. ನಾವು ಇಲ್ಲಿಂದ ಈಗ ತ್ರಿಂಬಕೇಶ್ವರ ಮಂದಿರ ಕಡೆಗೆ ಹೊಂಟಿವಿ. ಸೊ ಇದು ಇಲ್ಲ ಅದಲ್ಲ, ಇದೆ ತ್ರಿಂಬಕೇಶ್ವರ ಮಂದಿರ. ಸೊ ನೋಡೋಣ, ನಮಗೀಗ ದರ್ಶನ ಎಷ್ಟೊತ್ತಾಗುತ್ತೆ ಅಷ್ಟೆಲ್ಲ ಗೊತ್ತಿಲ್ಲ. 1:33 ಆಗಿದೆ ಪ್ರೆಸೆಂಟ್ ನಮ್ಗೆ. ಸೊ ಇದಿಷ್ಟು ಮುಗಿಸ್ಕೊಂಡು ಇಲ್ಲಿಂದ ಸ್ವಲ್ಪ ಏನಾದರೂ ತಿಂದು ಒಂದು ಫಾಲ್ಸ್ ಅದು ಯಾವುದೋ ಇಲ್ಲಿ, ಆ ಫಾಲ್ಸ್ ನೋಡೋಕೆ ಹೋಗ್ಬೇಕಂತದ. ಸೊ ನೋಡೋಣ, ಸ್ಟೇ ಟ್ಯೂನ್ಡ್.